ನಾನು ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಹೆಣ್ಮಕ್ಳು ನನಗೊಂದು ಪ್ರಶ್ನೆ ಮಾಡ್ತಾರೆ. ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ. ನಮಗೆ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಾಪ ನಮ್ಮ ಹೆಣ್ಮಕ್ಳು. ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು. ನೀವು ಕೊಟ್ಟಂಥದ್ದೇನು? ಬಹಳ ಸ್ಪಷ್ಟವಾದಂಥ ನುಡಿದಂತೆ ನಡೀತೇವೆ, ನುಡಿದಂತೆ ನಡೆದಿದ್ದೇವೆ, ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ. ನೀವು ನುಡಿದಿದ್ದೇನು? ನೀವು ನಡೀತಾ ಇರೋದೇನು? ಒಂದು ಕೆಲಸ ಮಾಡಿ, ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬರ್ತೀವಿ. ಆ ಕ್ಯಾಲೆಂಡರ್ ಬರುವಂಥ ದಿನಾಂಕ ನೀವೇ ಯುವರ್ ಸೆಲ್ಫ್ ಕಮಿಟ್. ಈ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಲಕ್ಕೂ ನಮ್ಮ ಹೆಣ್ಣುಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ, ಕ್ಯಾಲೆಂಡರ್ ತಗೋಬರ್ತೀನಿ. ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತೂ ನೀವು ಇವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂಥ ನೀವು ನಿಲುವು ಕೊಟ್ಬಿಟ್ರೆ ಇದು ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ. ಇಷ್ಟೇ ಅಲ್ಲ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಕಳೆದ ಒಂದು 2 ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ, ರಾಜ್ಯ ಎಲ್ಲಿಗೆ ಹೋಗಿ ಮುಟ್ತಾ ಇದೆ. ಇತ್ತೀಚೆಗೆ ಉದಯಗಿರಿಲಿ ಆದಂಥ ಒಂದು ಇನ್ಸಿಡೆಂಟು ಪೂರ್ವ ನಿಯೋಜಿತ ಕಾರ್ಯಕ್ರಮ. ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬಿಸ್ಬೇಕು. ಆದರೆ ಯಾವುದೇ ಸಮಾಜ, ಯಾವುದೇ ಸಮುದಾಯ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ. ಆದರೆ ನೀವೇನು ಮಾಡ್ತಿದ್ದೀರಿ? ನಿಮಗೆ ಬೇಕಾದಂಥ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಆಲೋಚನೆಗಳು, ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂಥ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸರಿ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದರೆ ವಾಟ್ ಆಕ್ಷನ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್? ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ಜನಸಾಮಾನ್ಯರ ಕಥೆ ಏನು? ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ, ಇನ್ಸಿಡೆಂಟ್ ಆಯಿತು. ಇಡೀ ರಾಜ್ಯದಲ್ಲಿ ತಾವು ತೋರಿಸಿದ್ರು. ಕಾಂಗ್ರೆಸ್ನ ಶಾಸಕರ ಸುಪುತ್ರ ಯಾವ ರೀತಿ ಒಬ್ಬರು ಹೆಣ್ಮಗಳು ಅಧಿಕಾರಿ ಮೇಲೆ ಅತ್ಯಂತ ಅವಾಚ್ಯವಾದಂಥ ಪದಬಳಿಕೆ, ಅದು ನಾವು ಬಳಸಲಿಕ್ಕಾಗೋದಿಲ್ಲ. ಯಾರು ನಾಗರಿಕರು, ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕರು ಮಾತನಾಡ್ತಕ್ಕಂಥ ವಿಚಾರಗಳಲ್ಲ ಅದು ಮಾಧ್ಯಮದ ಮುಂದೆ. 3-4 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯಿತು. ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದ ತಿಳಿಸ್ಬೇಕು. ಇಂಥ ಸುದ್ದಿಗಳು ಇವತ್ತು 7 ಕೋಟಿ ಕನ್ನಡಿಗರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಯಾವ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು, ಎಲ್ಲಿಗೆ ಹೋಗ್ತಾ ಇದೆ ಅಂತ. ನಾನು ಅಧಿಕಾರಿಗಳಿಗೂ ದಯಮಾಡಿ ಮನವಿ ಮಾಡ್ತೇನೆ, ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನು ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ. ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ, ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು. ಕೊಟ್ಟು ಬಂದ್ರೆ ಮತ್ತೆ ರಿಕವರಿ ಮಾಡಬೇಕಲ್ಲ ಅವನ ದುಡ್ಡು. ಅವನ ದುಡ್ಡು ರಿಕವರಿ ಮಾಡೋ ಮಧ್ಯ ಇಲ್ಲಿ ಪೆಡ್ತಿಂತ ಇರ್ತಕ್ಕಂಥದ್ದು ಯಾರು? ಜನಸಾಮಾನ್ಯರು. ಅದೇ ಭದ್ರಾವತಿ ಇನ್ಸಿಡೆಂಟು
ನೇರವಾಗಿ ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ. ಏನಾದರೂ ಪರಿಶೀಲನೆ ಮಾಡಿದ್ರಾ? FIR ಮಾಡಿದ್ರಾ? FSL ರಿಪೋರ್ಟ್ ತೆಗ್ಸಿದ್ರಾ? ಸತ್ಯಾಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ. ಅದೇ ಸದನದ ಒಳಗಡೆ BJPಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿಗಳು, ಎಷ್ಟೆಲ್ಲ ರಾಧಾಂತ ಮಾಡಿದ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ಎಷ್ಟು ಸ್ಟೇಷನ್ಗೆ ಕರ್ಕೊಂಡು ಹೋದ್ರಿ, ಎಲ್ಲೆಲ್ಲಿ ಸುತ್ತಿಸಿದ್ರಿ. ಹೈ ಡ್ರಾಮಾ. ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂಥ ಪಾರದರ್ಶಕವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಅವಾಚ್ಯ ಪದವಳಿಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ನವ್ರ ಶಾಸಕರ ಆಪ್ತರು ಕಡೆಯ ನಾನೇನು ಮಾಡ್ಕೊಳಕ್ಕಾಗಲ್ಲ ನೀನು ಅಂತ ನೋಡಿದ್ದೀವಿ. ಅದನ್ನು ಇತ್ತೀಚೆಗೆ ನಡೆದಂತಾರೆ, ಮೊನ್ನೆ 2 days ಬ್ಯಾಕ್. ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಭಾಳ ಅಸಹಾಯಕತೆ, ಭಾಳ ಅಸಹಾಯಕರಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ದಿನ ಬಹುಶಃ ಇನ್ನೊಬ್ಬರು ಬಾಣಂತಿ ಹೆಣ್ಣುಮಗಳು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ. ರಕ್ತಸ್ರಾವ ಆಗಿ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್, ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ. ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಏನು ತಪ್ಪಿದೆ? ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ 355 ಕೋಟಿನೋ 362 ಕೋಟಿನೋ ಎಷ್ಟೋ ಮೆನ್ಷನ್ ಆಗಿತ್ತು. ಅದರಲ್ಲಿ 88 ಕೋಟಿ ರೂಪಾಯಿಯಷ್ಟು ಬಳಕೆಯಾಗಿದೆ, ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿದೆ. ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನು ತಪ್ಪಿದೆ, ಅದನ್ನು ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನು ತಪ್ಪಿದೆ ಅಂತಾರೆ. ಮಾತೆತ್ತಿದ್ರೆ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿತೀವಿ, ನಾವು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಮಾತೆತ್ತಿದ್ರೆ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ನಿಂತು ನಿಮ್ಮ ಕೇಂದ್ರದ ನಾಯಕರು ಅಂಬೇಡ್ಕರ್